ಮುಂದಿನ ಪತ್ರಿಕೆ ಬಿಡುಗಡೆಗೊಳ್ಳುತ್ತಾ ಇದೆ. ಈಗ ಹುರಿದುಂಬಿಸೋಣ. ಅನುದಾನ ನೀಡುವುದರ ಮೂಲಕ ಪ್ರಸಿದ್ಧ ಕಲಾವಿದರಿಗೆ ಹಾಗೂ ಬೆಳೆಯುತ್ತಿರುವ ಪ್ರತಿಭೆಗಳಿಗೆ, ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಮಾಡಿಕೊಟ್ರೆ ಪ್ರತಿಭೆಗಳು ಬೆಳೀಲಿಕ್ಕೆ ಒಳ್ಳೆಯ ಅನುಕೂಲ ಆಗುತ್ತೆ. ಹಾಗೆ ಪ್ರಸಿದ್ಧ ಕಲಾವಿದರುಗಳು ಹಾಗೂ ವಿದ್ಯಾರ್ಥಿಗಳು ಒಟ್ಟಿಗೆ ಸೇರಿ ವೇದಿಕೆಯಲ್ಲಿ ಹಾಡ್ತಾ ಇರೋದು ಇದು ನಮ್ಮ ದೇಶದಲ್ಲೇ ಪ್ರಪ್ರಥಮ ಅಂತ ಹೇಳ್ಬೋದು. ಹಿಂದೂಸ್ತಾನಿ ಮತ್ತು ಕರ್ನಾಟಕ ಎರಡೂ ಕಾರ್ಯಕ್ರಮಗಳನ್ನು ಆಯೋಜಿಸಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹೊರನಾಡಿನ ಪ್ರಸಿದ್ಧ ಕಲಾವಿದರು ಬಂದು ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಹಿಂದೂ ವಾಣಿಜ್ಯ ಇದು ಮಾಡ್ತಾ ಇದ್ದಾರೆ. ಇದರಿಂದ ನಮ್ಮ ಜನತೆಗೆ ತುಂಬ ಕೇಳಲಿಕ್ಕೆ ಮತ್ತು ಕಲೀಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಥರ ಪ್ರಯತ್ನಗಳನ್ನು ಇನ್ನೂ ಹೆಚ್ಚಾಗಿ ಮಾಡಿದ್ದಾರೆ. ಬಸವರಾಜ ಶರ್ಮ ಅವರು ಶಿವಮೂರ್ತಿ ಅವರು ನಡೆಸುವಂಥ ಈ ವಸ್ತುಗಳೊಳಗೆ ಭಾರತದ ರಾಷ್ಟ್ರಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರಲ್ಲದೆ ಗ್ರಾಮಾಂತರ ಪ್ರದೇಶದೊಳಗೆ ಸಾಧನ ಮಾಡಿದಂಥ ಅನೇಕ ಸಂಗೀತಗಾರರು ಬಂದು ಇಲ್ಲಿ ಭಾಗವಹಿಸ್ತಾರೆ. ಇದರಿಂದ ಕಲಿಯೋರಿಗೆ, ಕೇಳೋರಿಗೆ ಒಂದು ವಿಶೇಷ ಪ್ರೇರಣೆ ಬರ್ತದೆ. ಸರ್ಕಾರಗಳು ಇಂಥ ವಿಶೇಷ ಉತ್ಸವಗಳಿಗೆ ಪ್ರೋತ್ಸಾಹ ಕೊಟ್ಟು ಅದನ್ನು ಉಳಿಸಿ ಬೆಳೆಸಲಿಕ್ಕೆ ಈ ಥರದ ಒಂದು ಸಂಸ್ಕೃತಿಯ ಪುನರುತ್ಥಾನಕ್ಕೆ ಮಾಡ್ತಾ ಇರ್ತಕ್ಕಂಥ ಕೆಲಸ ಅತ್ಯಂತ ಪ್ರಶಂಸನಾರ್ಹ. ಈ ಒಂದು ಕೆಲಸ ಮಾಡೋದಕ್ಕೆ ಕೇಂದ್ರದ ಸಂಸ್ಕೃತಿ ಇಲಾಖೆ ಕೈ ಜೋಡಿಸಿರುವಂಥದ್ದು ಅತ್ಯಂತ ಒಂದು ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ತಮ್ಮ ಮಹತ್ವಪೂರ್ಣವಾದಂಥ ಭೂಮಿಕೆಯನ್ನು ಸಾಗರದ ಥರದ 3 ಟೈರ್ ಸಿಸ್ಟಮಿನ ಸಿಟಿಯಲ್ಲಿ ಈ ಥರದ ಒಂದು ಕಲ್ಚರಲ್ ಫೆಸ್ಟಿವಲನ್ನು ಮಾಡೋದಕ್ಕೆ ಬೆಂಬಲಿಸಿರ್ತಕ್ಕಂಥದ್ದು ಅತ್ಯಂತ ಸ್ವಾಗತಾರ್ಹ ಕ್ರಮ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ.